ಹಾಯ್ ಮಕ್ಳೇ, ಎಲ್ರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಿಮ್ಗಾಗಿ ಒಂದು ತುಂಬಾನೇ ಸುಂದರವಾದ ಕಥೆ ತಂದಿದ್ದೀನಿ. ಕಥೆಯ ಹೆಸರು ಆಮೆ ಮತ್ತು ಹೊಳೆಯುವ ನಕ್ಷತ್ರ. ಇದು ಯಾರ ಕಥೆ ಹೊತ್ತಾ? ಒಂದು ಪುಟ್ಟ ಆಮೆ ಮತ್ತು ಆಕಾಶದಿಂದ ಜಾರಿ ಬಿದ್ದ ಪುಟಾಣಿ ನಕ್ಷತ್ರದ ಗೆಳೆತನದ ಕಥೆ. ಸರಿ, ಹಾಗಾದ್ರೆ ಕಥೆ ಎಲ್ಲಿ ಶುರುವಾಗುತ್ತೆ ಗೊತ್ತಾ? ಒಂದು ಸುಂದರವಾದ, ತುಂಬನೇ ಶಾಂತವಾದ ಸರೋವರದ ಹತ್ತಿರ. ಅಲ್ಲಿ ರಾತ್ರಿಯ ಹೊತ್ತು ಎಲ್ಲವೂ ಪ್ರಶಾಂತವಾಗಿರುತ್ತೆ. ಅಲ್ಲೊಬ್ಬ ನಮ್ಮ ಪುಟ್ಟ ಸ್ನೇಹಿತ ವಾಸವಾಗಿದ್ದ. ಯಾರು ಅವನು ಅಂತ ನೋಡೋಣ್ವಾ? ಹೌದು, ಆ ಸರೋವರದ ಪಕ್ಕದಲ್ಲಿ ಧೀರು ಅಂತ ಒಂದು ಚಿಕ್ಕ ಮುದ್ದಾದ ಆಮೆ ವಾಸವಾಗಿತ್ತು. ನೋಡಕೆ ಪುಟ್ಟದಾಗಿದ್ರೂ ಅದು ತುಂಬಾನೇ ಬುದ್ಧಿವಂತ. ಈ ಧೀರುಗೆ ಒಂದು ವಿಶೇಷವಾದ ಹವ್ಯಾಸ ಇತ್ತು. ಏನದು ಗೊತ್ತಾ? ಅದಕ್ಕೆ ಪ್ರತಿ ರಾತ್ರಿ ಆಕಾಶ ನೋಡೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆ ಮಿನುಗೋ ನಕ್ಷತ್ರಗಳನ್ನ ನೋಡ್ತಾ ತಾನೂ ಅವುಗಳ ಜೊತೆ ಆಟ ಆಡ್ದ ಹಾಗೆ ಕನಸು ಕಾಣ್ತಾ ಕೂರುತ್ತಿತ್ತು. ಹೀಗೆ ದಿನಾ ರಾತ್ರಿ ಆಕಾಶ ನೋಡೋದು ಧೀರುವಿನ ಅಭ್ಯಾಸ ಆಗಿತ್ತು. ಆದ್ರೆ ಒಂದು ರಾತ್ರಿ ಏನೋ ಒಂದು ಅಚ್ಚರಿ ಕಾದಿತ್ತು. ಒಂದು ಅದ್ಭುತವೇ ನಡೆದುಹೋಯಿತು. ಅದೇನಪ್ಪಾ ಅಂದ್ರೆ, ಧೀರು ಆಕಾಶ ನೋಡ್ತಿದ್ದ ಹಾಗೇನೆ ಥಟ್ಟಂತ ಒಂದು ಬೆಳಕಿನ ಗೆರೆ ಸರ್ರಂತ ಭೂಮಿ ಕಡೆಗ್ ಬಂತು. ಅರೆ, ಆಕಾಶದಿಂದ ಒಂದು ನಕ್ಷತ್ರವೇ ಕೆಳಗ್ ಬಿದ್ಬಿಟ್ಟಿತ್ತು. ಧೀರುಗೆ ಆಶ್ಚರ್ಯವೋ ಆಶ್ಚರ್ಯ. ಅಯ್ಯೋ, ಆಕಾಶದಿಂದ ಕೆಳಗೆ ಬಿದ್ದ ನಕ್ಷತ್ರಕ್ಕೇನಾಗಿರ್ಬೋದು? ಅದಕ್ಕೀಗ ಯಾರ್ ಸಹಾಯ ಮಾಡ್ತಾರೆ? ಬನ್ನಿ, ಮುಂದೇನಾಯ್ತು ಅಂತ ನೋಡೋಣ. ಆ ನಕ್ಷತ್ರ ಎಲ್ಲೋ ದೂರ ಬೀಳ್ಲಿಲ್ಲ, ಸರಿಯಾಗಿ ಧೀರು ಇದ್ದ ಕೆರೆ ಪಕ್ಕದಲ್ಲೇ ಬಂದ್ಬಿಟ್ಟಿತ್ತು. ಅದ್ರ ಬೆಳಕಿದೆಯಲ್ಲ, ಆ ಇಡೀ ಜಾಗವನ್ನ ಬೆಳಗಿಬಿಟ್ಟಿತ್ತು. ನೋಡಕ್ಕೆಷ್ಟು ಸುಂದರವಾಗಿತ್ತು ಅಂದ್ರೆ. ಅದರ ಬೆಳಕನ್ನ ನೋಡಿ ಧೀರುಗೆ ಮೊದಲು ಸ್ವಲ್ಪ ಭಯ ಆಯ್ತು. ಅಯ್ಯೋ, ಇದೇನಿದು ಅಂತ. ಆದ್ರೆ ಅದರ ಕುತೂಹಲ ಇದೆಯಲ್ಲ, ಅದು ಭಯವನ್ನ ಮೀರಿಸ್ತು. ನಿಧಾನವಾಗಿ ತನ್ನ ಪುಟ್ಟ ಪುಟ್ಟ ಕಾಲುಗಳನ್ನ ಇಟ್ಟ ಆ ಬೆಳಕಿನ ಹತ್ರ ಹೋಯ್ತು. ಧೀರು ಹತ್ರ ಹೋಗ್ತಿದ್ದ ಹಾಗೆನೇ ಆ ನಕ್ಷತ್ರದಿಂದ ಒಂದು ಸಣ್ಣ, ತುಂಬನೇ ಇಂಪಾದ ಧ್ವನಿ ಕೇಳಿಸ್ತು. ಅದು ಹೀಗ್ ಹೇಳ್ತು: ಪುಟ್ಟ ಸ್ನೇಹಿತನೇ, ನಾನು ದಾರಿ ತಪ್ಪಿ ಆಕಾಶದಿಂದ ಕೆಳಗೆ ಬಂದ್ಬಿಟ್ಟೆ. ನನ್ನನ್ನ ಮತ್ತೆ ನನ್ನ ಮನೆಗೆ ಸೇರಿಸೋಕೆ ಸಹಾಯ ಮಾಡ್ತೀಯಾ ಅಂತ ತುಂಬಾನೇ ಬೇಜಾರಿಂದ ಕೇಳ್ಕೊಳ್ತು. ಪಾಪ, ಆ ಪುಟ್ಟ ನಕ್ಷತ್ರದ ಮಾತು ಕೇಳಿ ಧೀರುಗೆ ಕಷ್ಟ ಆಯ್ತು. ಆದ್ರೆ ಒಬ್ಬನೇ ಧೀರುವಿನಿಂದ ಇಷ್ಟು ದೊಡ್ಡ ಕೆಲ್ಸ ಮಾಡೋ ಆಗತ್ತಾ? ಇಲ್ಲ ಅಲ್ವಾ? ಆಗಲೇ ಅದಕ್ಕೊಂದು ಒಳ್ಳೆ ಯೋಚನೆ ಬಂತು. ಅದೇ ನಮ್ಮ ಸ್ನೇಹದ ಶಕ್ತಿ. ನಕ್ಷತ್ರದ ಬೇಡಿಕೆಯನ್ನ ಕೇಳಿ ಧೀರು ಒಂದು ಕ್ಷಣ ಯೋಚನೆ ಮಾಡ್ತು. ಹೌದು, ತಾನೊಬ್ನೇ ಇದನ್ನ ಮಾಡೋದು ಕಷ್ಟ ಅಂತ ಅದಕ್ಕೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ತಕ್ಷಣ ಒಂದು ನಿರ್ಧಾರಕ್ಕೆ ಬಂತು. ಅದೇನಪ್ಪಾ ಅಂದ್ರೆ, ತನ್ನ ಸ್ನೇಹಿತರ ಸಹಾಯ ಕೇಳೋದು. ಮೊದಲು ಅದು ತನ್ನ ವೇಗವಾಗಿ ಓಡೋ ಸ್ನೇಹಿತನಾದ ಮೊಲವನ್ನ ಕೂಗಿತು. ಧೀರು ಕರೆದಿದ್ದು ಕೇಳಿಸ್ತಿದೆಯಾಗೆ ಮೊಲ ವೇಗವಾಗಿ ಓಡೋಡಿ ಬಂತು. ಒಬ್ರಾದ್ರೆ ಸಹಾಯ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೆ ಮರದಿಂದ ಮರಕ್ಕೆ ಜಿಗಿಯೋ ತನ್ನ ಬುದ್ಧಿವಂತ ಸ್ನೇಹಿತ ಅಳಿಲನ್ನು ಕೂಡ ಜೊತೆ ಸೇರಿಸ್ಕೊಳ್ತು. ಈಗ ನೋಡಿ, ಮೊಲ ಇದೆ, ಅಳಿಲು ಇದೆ, ಆದರೆ ನಕ್ಷತ್ರವನ್ನ ಆಕಾಶಕ್ಕೆ ತಲುಪಿಸೋದು ಹೇಗೆ? ಆಗ ಧೀರುಗೆ ತನ್ನ ದಯೆಯುಳ್ಳ ಸ್ನೇಹಿತ ಹಕ್ಕಿಯ ನೆನಪಾಯ್ತು. ಅದು ಕೂಡಲೇ ಹಕ್ಕಿಯನ್ನ ಕರೀತು. ಹಕ್ಕಿಯೂ ಕೂಡ ಹಾರಿಕೊಂಡು ಬಂದು ಅವರ ಜೊತೆ ಸೇರಿಕೊಳ್ತು. ಈಗ ನೋಡಿ, ನಮ್ಮ ತಂಡ ಸಿದ್ಧವಾಗಿದೆ. ಧೀರು, ಮೊಲ, ಅಳಿಲು ಮತ್ತೆ ಹಕ್ಕಿ, ಈ 4 ಜನ ಸ್ನೇಹಿತರು ಸೇರಿ ಆ ಪುಟಾಣಿ ನಕ್ಷತ್ರವನ್ನ ಮತ್ತೆ ಅದರ ಮನೆಗೆ ಹೇಗೆ ಕಳಿಸಿದ್ರು ಅಂತ ನೋಡೋಣ ಬನ್ನಿ. ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಪ್ರಕಾರ ಹಕ್ಕಿ ತನ್ನ ಮೃದುವಾದ ಕಾಲಗಳಲ್ಲಿ ನಕ್ಷತ್ರವನ್ನ ತುಂಬಾ ಜಾಗೃತಿಯಾಗಿ ಹಿಡಿದುಕೊಂಡು ರೆಕ್ಕೆ ಬಡಿತಾ ಮೇಲಕ್ಕೆ, ಇನ್ನೂ ಮೇಲಕ್ಕೆ, ಆಕಾಶದ ಕಡೆಗೆ ಹಾರೋಕೆ ಶುರು ಮಾಡ್ತು. ಕೆಳಗೆ ನಿಂತಿದ್ದ ಧೀರು, ಮೊಲ ಮತ್ತೆ ಅಳಿಲು ಎಲ್ಲರೂ ಉಸಿರು ಬಿಗಿಹಿಡ್ದು ನೋಡ್ತಾ ಇದ್ರು. ನೋಡ್ತಿದ್ದಾಗೆ ಹಕ್ಕಿ ಆ ನಕ್ಷತ್ರವನ್ನ ಸರಿಯಾಗಿ ಅದರ ಜಾಗದಲ್ಲಿಟ್ಟು ಸುರಕ್ಷಿತವಾಗಿ ವಾಪಸ್ ಬಂದ್ಬಿಡ್ತು. ಅಪ್ಪಾ! ತನ್ನ ಮನೆಗೆ ತನ್ನ ಸ್ನೇಹಿತರ ಹತ್ತಿರ ವಾಪಸ್ ಬಂದ ಖುಷಿಗೆ ಆ ನಕ್ಷತ್ರ ಇದೆಯಲ್ಲ, ಅದು ಮೊದಲಿಗಿಂತ ಜಾಸ್ತಿ ಪ್ರಕಾಶಮಾನವಾಗಿ ಹೊಳಿತಿತ್ತು. ಆ ರಾತ್ರಿಯ ಆಕಾಶವಂತೂ ಎಂದಿಗಿಂತಲೂ ಸುಂದರವಾಗಿ ಕಾಣಿಸ್ತಿತ್ತು. ಆಗ ಆಕಾಶದಿಂದ ಆ ನಕ್ಷತ್ರದ ಇಂಪಾದ ಧ್ವನಿ ಮತ್ತೆ ಕೇಳಿಸ್ತು. ಅದು ಹೀಗೆ ಹೇಳ್ತು: ನಿಮ್ಮೆಲ್ಲರ ಸ್ನೇಹ ಮತ್ತು ಸಹಾಯದಿಂದಲೇ ನಾನು ಇವತ್ತು ನನ್ನ ಮನೆಗೆ ವಾಪಸ್ ಬಂದಿದ್ದೀನಿ. ನಿಮ್ಗೆಲ್ರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತ್ರೆ. ನಕ್ಷತ್ರದ ಮಾತು ಕೇಳಿ ಕೆಳಗೆ ನಿಂತಿದ್ದ ಧೀರು, ಮೊಲ, ಅಳಿಲು, ಹಕ್ಕಿ ಎಲ್ಲರಿಗೂ ಎಲ್ಲಿಲ್ಲದ ಸಂತೋಷವಾಯ್ತು. ತಾವೆಲ್ಲರೂ ಸೇರಿ ಒಂದು ಒಳ್ಳೆ ಕೆಲ್ಸ ಮಾಡಿದ್ವಲ್ಲ ಅನ್ನೋ ಹೆಮ್ಮೆಯಿಂದ ಎಲ್ಲರ ಮುಖದಲ್ಲೂ ನಗು ಮೂಡಿತು. ನೋಡಿದ್ರಲ್ವಾ ಮಕ್ಳೇ, ಈ ಕಥೆಯ ನೀತಿ ಏನು ಅಂತ? ಒಗ್ಗಟ್ಟಿನಲ್ಲಿ ಬಲವಿದೆ.
ನಾವು ಒಬ್ರೇ ಮಾಡೋಕೆ ಆಗದೇ ಇರೋ ಕೆಲ್ಸವನ್ನ ನಮ್ಮ ಸ್ನೇಹಿತರ ಜೊತೆ ಸೇರಿ ಮಾಡಿದ್ರೆ ಎಂತಹ ದೊಡ್ಡ ಕಷ್ಟವನ್ನಾದ್ರೂ ಸುಲಭವಾಗಿ ಪಾರ್ ಮಾಡಬಹುದು. ಸ್ನೇಹಕ್ಕೆ ಅಂತಹ ಶಕ್ತಿ ಇದೆ. ಹಾಗಾದ್ರೆ ನಾವು ಕೂಡ ನಮ್ಮ ಸ್ನೇಹಿತರಿಗೆ ಯಾವಾಗ್ಲೂ ಸಹಾಯ ಮಾಡ್ಬೇಕು ಅಲ್ವಾ? ಸರಿ, ಇವತ್ತು ನಿಮ್ಮ ಸ್ನೇಹಿತರಿಗೆ ಹೇಗೆಲ್ಲ ಸಹಾಯ ಮಾಡಬಹುದು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ, ಆಯ್ತಾ? ಮತ್ತೊಂದು ಚಂದದ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.